ಪುರುಷರು ಯಾವ ರೀತಿಯಲ್ಲಿ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದರೆ ಲವ್ ಅಫೇರ್ಸ್, ಯಾವ ರೀತಿ ಅವನಲ್ಲಿ ಲವ್ ಹುಟ್ಟುತ್ತದೆ, ಹೇಗೆ ಅವನು ಅದರಲ್ಲೂ ಸಿಕ್ಕಿ ಹಾಕಿಕೊಳ್ಳುತ್ತಾನೆ, ಅವನಿಗೆ ನಿರಂತರವಾಗಿ ಒಂದೇ ಹೆಣ್ಣನ್ನ ಪ್ರೀತಿಸಿ ಅದನ್ನು ಮುಂದುವರಿಯಲು ಸಾಧ್ಯವಾಗುತ್ತದೆಯೇ? ಯಾಕೆ ಸಾಧ್ಯ ಆಗುವುದಿಲ್ಲ? ಸಾಧ್ಯವಾಗದೇ ಇರಲು ಕಾರಣವೇನು? ನಿಮ್ಮಲ್ಲಿ ಪ್ರೀತಿಸುವಂತಹ ಒಂದು ಗುಣ ಇದೆಯೇ? ಆ ಪ್ರೀತಿಸುವಂತಹ ಆ ಒಂದು ಆಕರ್ಷಣೆ ಹೇಗೆ ಹುಟ್ಟುತ್ತದೆ? ಅದರಲ್ಲಿ ಏನಾದರೂ ನಿಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇರುತ್ತೆ, ನಿಮ್ಮ ಮಿದುಳಿನಲ್ಲಿ ಏನಾದರೂ ಬದಲಾವಣೆಗಳಾಗಿರುತ್ತೆ. ಅಂದ್ರೆ ಒಟ್ಟಾರೆ ನಾವು ತಿರುಬೇಕಾದ ಪುರುಷರು ಹೇಗೆ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂಬಂತಹ ವಿಚಾರಗಳು ತುಂಬಾ ಕುತೂಹಲಕಾರಿ. ಎಲ್ಲರೂ ಎಲ್ಲರನ್ನೂ ಪ್ರೀತಿಸಾಗುವುದಿಲ್ಲ, ಎಲ್ಲರಿಗೂ ಎಲ್ಲರೂ ಇಷ್ಟ ಆಗೋದಿಲ್ಲ. ಆದರೆ ಕೆಲವರನ್ನು ಕಂಡಾಗ ಕೆಲವರನ್ನು ಪ್ರೀತಿಸ್ತಾರೆ. ಆದರೆ ಯಾಕೆ ಹಾಗಾಗುತ್ತದೆ? ಪ್ರೀತಿಸುವುದಂದ್ರೆ ಏನು? ಹೇಗೆ ಪ್ರೀತಿ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಜೀವನದಲ್ಲಿ ನಡೆಯುವಂತಹ ಆ ಘಟನೆಗಳು ಯಾವ ರೀತಿ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪುರುಷರು ಹೇಗೆ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ, ಅದಕ್ಕೆ ಏನು ಕಾರಣ, ಹೇಗೆ ಮನುಷ್ಯರಲ್ಲಿ ಪ್ರಣಯ ಇದ್ದೇ ಇರುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಇಷ್ಟ ಆಗುತ್ತೆ, ಇಷ್ಟ ಆದ ಕೂಡಲೇ ಪ್ರೀತಿಸ್ತಾರೆ, ಪ್ರೀತಿಸಿದ ಮೇಲೆ ಮುಂದೇನಾಗುತ್ತೋ ಅದನ್ನೆಲ್ಲವೂ ನಾವು ವಿವರಿಸೋಣ. ಆದರೆ ಯಾಕೆ ಹೀಗಾಗುತ್ತದೆ? ಪುರುಷರು ಹೇಗೆ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಆ ಒಂದು ಮಧುರವಾದ ಭಾವ ಯಾವ ರೀತಿಯಲ್ಲಿ ಮೂಡುತ್ತದೆ ಎಂಬುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಪುರುಷರು ಹೇಗೆ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ? ಜರ್ಮನಿಯ ಖ್ಯಾತ ಮನೋವಿಜ್ಞಾನಿ ಎಲನ್ ಫಿಶರ್ ಅವರ ಅಭಿಪ್ರಾಯದಲ್ಲಿ ಲವ್ ಎಂದರೆ ಮೂರು ವಿಧ. ಲವ್ ಎಂದರೆ ಮೂರು ವಿಧ. ಆ ಲವ್ ಯಾವುದು? ಹೇಗೆ ಲವ್ ಅಂದರೆ, ಮೊದಲನೇದಾಗಿ ಯಾವುದೇ ಒಂದು ಪುರುಷನಿಗೆ ಒಂದು ಹೆಣ್ಣನ್ನು ನೋಡಿದಾಗ ಅವನಲ್ಲಿ ಕಾಮದ ಭಾವನೆ ಹುಟ್ಟಿಕೊಳ್ಳುತ್ತದೆ. ಅವರು ತಾನು ಇಷ್ಟಪಟ್ಟಂಥವರ ಜೊತೆಯಲ್ಲಿ ಬೆರೆಯಲು ಆಸಕ್ತಿ ತೋರುತ್ತಾನೆ. ಅದನ್ನು ನಾವು ಕಾಮ ಅಂತ. ಈ ಕಾಮ ಇದು ತಾತ್ಕಾಲಿಕವಾದ ಒಂದು ಆಕರ್ಷಣೆ. ಇದಕ್ಕೆ ಕಾರಣ ದೇಹದಲ್ಲಿ ಉತ್ಪಾದಿಸಲ್ಪಡುವ ಹಾರ್ಮೋನ್ಗಳು. ಅಂದರೆ ನಮ್ಮ ಆ ಟೈಮಲ್ಲಿ ನಮಗೆ ಯಾವಾಗ ಇಂತಹ ಭಾವನೆ ಮೂಡುತ್ತೋ ಆವಾಗ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಆ ರೀತಿಯಲ್ಲಿ ಪ್ರೇಮ, ಅವನ ಆಸೆ, ಆಕಾಂಕ್ಷೆಗಳು, ದೈಹಿಕವಾದ ಬಯಕೆಗಳು ಹುಟ್ಟಿಕೊಳ್ಳುತ್ತದೆ. ಆವಾಗ ತಾನು ನೋಡಿದ ಆ ಹೆಣ್ಣು ಬೇಕು, ಆ ಹೆಣ್ಣಿನ ಜೊತೆ ತಾನು ಬೆರೆಯಬೇಕು ಎಂಬ ಭಾವನೆ ಮೂಡುತ್ತದೆ. ಇದನ್ನು ಕಾಮ. ಆ ಕಾಮದಿಂದ ಅವನು ತನ್ನ ಆಸೆ ಮುಗಿದು ಕೂಡಲೇ, ತನ್ನ ದೈಹಿಕವಾದ ಬಯಕೆಗಳು ಮುಗಿದು ಕೂಡಲೇ ಅವನು ಆ ಪ್ರೇಮವನ್ನು, ಆ ಪ್ರೀತಿಯನ್ನು ಅಲ್ಲಿಗೆ ಬಿಟ್ಟು ಬಿಡುತ್ತಾನೆ. ಅಂದರೆ ಅಲ್ಲಿಗೆ ಅವನ ದೇಹದಲ್ಲಿ ಉತ್ಪತ್ತಿಯಾದ ಹಾರ್ಮೋನ್ಗಳು, ಆ ಹಾರ್ಮೋನ್ಗಳಿಂದ ಉತ್ಪತ್ತಿಯಾದಂತಹ ಕೆಲವು ವಿಧ ರಾಸಾಯನಿಕಗಳು ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಅವನ ಭಾವನೆಗಳು ಅಲ್ಲಿಗೆ ಮುಗಿದೋಗುತ್ತದೆ. ಅವನು ದೂರ ಸರಿಯುತ್ತಾನೆ. ಅದನ್ನು ಬಹಳ ಕಾಲ ಅದನ್ನು ಮುಂದುವರಿಸಿಕೊಂಡು ಹೋಗಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಕೆಲವೇ ದಿನಗಳಲ್ಲಿ ಅವನ ಆಸೆ ಆಕಾಂಕ್ಷೆಗಳು ಮುಗಿಯುವವರೆಗೆ ಆದರೂ ಅವನು ಇಷ್ಟಪಟ್ಟ ಹುಡುಗಿ ನೀವೇ ನನಗೆ ಬೇಕು, ನೀವು ಮದುವೆ ಆಗುವಂತರು, ಆ ಮದುವೆ ಆದರೂ ಸಹ ಸಾಧ್ಯವೇ ಆಗದಂತಹ ಅವರ ದಾಂಪತ್ಯ ಜೀವನಕ್ಕೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಆದ್ದರಿಂದ ಈ ಮೊದಲನೇದು ಇದೆಯಲ್ಲ, ಇದು ತಾತ್ಕಾಲಿಕವಾದ ಒಂದು ಆಕರ್ಷಣೆ ಮಾತ್ರ ಆಗಿರುತ್ತದೆ. ಆದ್ದರಿಂದ ಕಾಮ ಎಂಬುದು ನಮ್ಮ ಪ್ರಣಯದಲ್ಲಿ ಇದ್ದಾಗ ಅದು ಬಹಳ ಕಾಲ, ಬಹಳ ಸಮಯ ಮುಂದುವರಿಯುವುದಿಲ್ಲ. ಹಾಗೆ ಎರಡನೇದಾಗಿ ಆಕರ್ಷಣೆ. ಆಕರ್ಷಣೆ ಅಂದ್ರೇನು? ಒಬ್ಬರನ್ನು ಕಂಡಾಗ ಸದಾ ಸಮಯ ಯೋಚಿಸುತ್ತಾ ಕುಳಿತುಕೊಳ್ಳುವುದು, ಅವರ ಒಂದು ಮೆಸೇಜ್ಗಾಗಿ ಕಾಯ್ತಾ ಇರುವುದು. ಚಾತಕ ಪಕ್ಷಿಯಂತೆ ಅವರ ಮೆಸೇಜ್ ಯಾವಾಗ ಬರುತ್ತೋ
ಅವರಿಂದ ಏನಾದರೂ ವಿಷಯ ತಿಳಿಯಕ್ಕೆ ಅಥವಾ ಅವರು ಯಾವಾಗ ನೀನು ಫೋನ್ ಮಾಡಿ ಮಾತಾಡ್ತಾರೋ ಎಂಬುದನ್ನ ಅವರು ಆಸೆ ಪಡ್ತಾ ಇರ್ತಾರೆ. ಅಂದ್ರೆ ತಾನು ಒಬ್ಬರನ್ನ ಇಷ್ಟಪಟ್ಟಿದ್ದೀನಿ, ಆಳವಾಗಿ ಇಷ್ಟಪಟ್ಟಿದ್ದೀನಿ. ಆವಾಗ ಆಸೆಯು ಹೆಚ್ಚಾಗುತ್ತಾ ಒಂದು ರೀತಿಯ ಅವರಲ್ಲಿ ಆಕರ್ಷಣೆ, ಅವರು ಇಲ್ಲದೇ ಇದ್ದರೆ ತನಗೆ ಬದುಕೇ ಇಲ್ಲ ಅಂತ ಆ ಸ್ಥಿತಿಯಲ್ಲಿ ಅವರು ಬಂದು ಸೇರುತ್ತಾರೆ. ಇದು ಆಕರ್ಷಣೆಯ ಆಕರ್ಷಣೆ ಹೊರಟೋದ್ಮೇಲೆ ಆ ವ್ಯಕ್ತಿಯಲ್ಲಿ ಲವ್ ಉಳಿಯೋದಿಲ್ಲ. ತಮ್ಮ ಭಾವನೆಗಳು ಅಲ್ಲಿಗೆ ಕೊನೆಗೊಳ್ಳುತ್ತೆ. ಅದು ತಿಂಗಳಿಂದ 6 ತಿಂಗಳು 2 ವರ್ಷದವರೆಗೆ ಮುಂದುವರಿಯಬಹುದೇ ಹೊರತು ಶಾಶ್ವತವಾಗಿ ಅವರಲ್ಲಿ ಆಕರ್ಷಣೆ ಉಳಿಯುವುದಿಲ್ಲ. ಆಗ ಅಂತಹ ವ್ಯಕ್ತಿಯನ್ನು ಓಸೋಸೈನಿನ್ ಮುಂತಾದ ಹಾರ್ಮೋನುಗಳು ಉತ್ಪಾದನೆ ಹೆಚ್ಚಾಗಿರುತ್ತದೆ. ಈ ತರ ಆಕರ್ಷಣೆಗೊಳಗಾಗುವ ವ್ಯಕ್ತಿಯಲ್ಲಿ ಓಸೋಸ್ಟಿಸಿನ್ ಮುಂತಾದ ಹಾರ್ಮೋನುಗಳ ಪ್ರಮಾಣ ಹೆಚ್ಚಾಗಿರುವುದನ್ನು ಕಂಡುಕೊಳ್ಳುತ್ತೇವೆ. ಆದುದರಿಂದ ಅವನು ಆ ರೀತಿಯಲ್ಲಿ ಒಬ್ಬರನ್ನು ಸದಾ ಸಮಯ ನೆನೆಯುತ್ತಾ ಕುಳಿತುಕೊಳ್ಳುವಂತಹ ಒಂದು ಅವಸ್ಥೆಗೊಳಗಾಗ್ತಾನೆ. ಆ ಅವಸ್ಥೆ ಬಹಳ ಕಾಲ ಮುಗಿಯುವುದಿಲ್ಲ. 6 ತಿಂಗಳಿಂದ 2 ವರ್ಷ ಅಥವಾ 3 ವರ್ಷದವರೆಗೆ ಅದು ಮುಂದುವರಿಯಬಹುದು. ಆಕರ್ಷಣೆ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಕೊನೆಗೆ ಅವನಲ್ಲಿ ಆಕರ್ಷಣೆ ಕಡಿಮೆಯಾಗಿ ಅವನು ತನ್ನ ಲವರನ್ನು ಅಥವಾ ತನ್ನ ಪ್ರೇಯಸಿಯನ್ನ ಬಿಟ್ಟು ಬಿಡುತ್ತಾನೆ, ಮರೆತು ಬಿಡುತ್ತಾನೆ, ದೂರ ಸರಿತಾನೆ. ಮತ್ತೆ ಅವಳನ್ನು ನೋಡಬೇಕೆಂಬ ಆಸೆಯೂ ಅವನಲ್ಲಿ ಇರುವುದಿಲ್ಲ. ಅಂತಹ ಸ್ಥಿತಿಗೆ ಅವನು ತಲುಪುತ್ತಾನೆ. ಹಂಗಾದರೆ ಅವನಲ್ಲಿರುವಂತಹ ಹಾರ್ಮೋನುಗಳ ಉತ್ಪಾದನೆಗಳು ಕಡಿಮೆಯಾಗಿ ಆ ಆಕರ್ಷಣೆ ಕಡಿಮೆಯಾದಂತೆ ಅವನನ್ನು ಇಷ್ಟಪಟ್ಟಂತ ಹುಡುಗಿ ಹಲವು ರೀತಿಯಲ್ಲಿ ಒತ್ತಾಯಪೂರ್ವಕವಾಗಿ ತನ್ನನ್ನು ಮದುವೆ ಆಗುವಂತ ಬೇಡಿಕೊಂಡರೂ ಅವನು ಮದುವೆ ಆಗುವುದಿಲ್ಲ. ಅಂಥವರನ್ನ ಮದುವೆ ಆದರೂ ಸಹ ಮದುವೆ ಮಧ್ಯದಲ್ಲಿಯೇ ಮುರಿದು ಬಿಡುತ್ತದೆ. ಯಾಕಂದ್ರೆ ಅವರು ಆಕರ್ಷಣೆಗೊಳಗಾಗಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಲವ್ ಅನ್ನೋದು ಅವರಲ್ಲಿ ಅಂತಹ ಇದರಲ್ಲಿ ಅವನ ತಾತ್ಕಾಲಿಕವಾದಂತಹ ಒಂದು ಆಕರ್ಷಣೆ ಮಾತ್ರ ಅವನಲ್ಲಿರುತ್ತದೆ. ಆದುದರಿಂದ ಆ ವ್ಯಕ್ತಿಯನ್ನು ಮದುವೆ ಆದರೆ ಸಂಸಾರ ನಡೆಸಲು ಸಾಧ್ಯವಾಗುವುದಿಲ್ಲ. ಡೈವರ್ಸ್ ಹಾಗೆ ಆಗುತ್ತೆ, ಗಲಾಟೆಗಳಾಗುತ್ತೆ. ಆದ್ದರಿಂದ ಕಾಮ ಅಥವಾ ಆಕರ್ಷಣೆ ಇದು ಎರಡರಲ್ಲಿ ಇರುವಂತಹವ್ರನ್ನ ಮದುವೆ ಆಗಲು ಸಾಧ್ಯವೇ ಆಗುವುದಿಲ್ಲ. ಒತ್ತಾಯ ಮಾಡಿ ಮದುವೆ ಆದರೂ ಅದು ಶಾಶ್ವತವಾಗಿ ಉಳಿಯುವುದೂ ಇಲ್ಲ. ಹಾಗಾದ್ರೆ ಮತ್ತಿನ್ಯಾರು ಉಳಿದರು? ಯಾವ ರೀತಿಯಲ್ಲಿ ಉಳಿತಾರೆ? ಕೊನೆಯದಾಗಿ ಮೂರನೇದಿದೆಯಲ್ಲ, ಅಟ್ಯಾಚ್ಮೆಂಟ್ ಅನ್ನೋದು ಅದು ಸ್ಥಿರವಾದ ಪ್ರೀತಿ. ಅಂದರೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಕಾಮಕ್ಕಿಂತಲೂ ತೀವ್ರತರವಾದ ಸ್ನೇಹ ಸಂಬಂಧ ಬೆಳೆಯುತ್ತದೆ. ಇವರೇ ನಿಜವಾದ ಪ್ರಣಯಿಗಳು. ಆ ಪ್ರಣಯ ಸುಖವನ್ನು ಅನುಭವಿಸುತ್ತಾರೆ. ಪ್ರೀತಿ ಲವ್ ಒಂದು ತರ ನಾಟಕವಾಗಿರುತ್ತೆ ಹೊರತು ಇದರಲ್ಲಿ ಈ ಅಟ್ಯಾಚ್ಮೆಂಟ್ ಅಲ್ಲಿ ಅದು ಒಂಥರ ಮನುಷ್ಯರಿಗೆ ಬೇಕಾದಂತಹ ಆಕರ್ಷಣೆ, ಒಬ್ಬರೊಬ್ಬರು ಬಾಂಡಿಂಗ್ ಚೆನ್ನಾಗಿರುತ್ತದೆ, ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಅವರಲ್ಲಿ ಅಂತಹ ಪ್ರೀತಿಯಿಂದಾಗಿ ಅವರು ಮದುವೆಯಾಗಿ ಸುಖವಾದ ಸಂಸಾರವನ್ನು ನಡೆಸುತ್ತಾರೆ. ನಾವು ಹೇಳುದಲ್ಲ, ಈಗ ಆಕರ್ಷಣೆ ಎಂಬುದರಲ್ಲಿ ಇರುತ್ತಂದ್ರೆ ಒಂಥರ ಮಾದಕ ಔಷಧಿಯನ್ನ ಸೇವಿಸಿದಾಗ ದೊರೆಯುವಂತಹ ಒಂಥರ ಸುಖ ಆ ಸಮಯದಲ್ಲಿ ಅವರಿಗೆ ಕಂಡು ಬರುತ್ತೆ ಹೊರತು ಅದರ ಕಿಕ್ ಇಳಿದ ಕೂಡಲೇ, ಆ ಮಾದಕ ವಸ್ತುವಿನ ಕಿಕ್ ಇಳಿದ ಕೂಡಲೇ ಹೇಗೆ ಅದು ಕಡಿಮೆ ಆಗುತ್ತಾ ಹೋಗುತ್ತೋ ಅದೇ ರೀತಿ ಅವನಲ್ಲಿ ತನ್ನ ಆಕರ್ಷಣೆ ಕಡಿಮೆ ಆಗುತ್ತೆ ಹೊರತು ಅವನು ಅದು ಪರ್ಮನೆಂಟ್ ಆಗಿ ಇರುವುದಿಲ್ಲ. ಆದರೆ ಅಟ್ಯಾಚ್ಮೆಂಟ್ ಅಲ್ಲಿ ಹಾಗಲ್ಲ. ಅದು ಸ್ಥಿರವಾದಂತಹ ಒಂದು ಅನುಭವ. ಆ ಸ್ಥಿರವಾದಂತಹ ಜೀವನದಲ್ಲಿ ಅವನು ಅನುಭವಿಸುವಂತಹ ಆ ಸುಖ ಇದೆಯಲ್ಲ, ಅದಕ್ಕೆ ತನ್ನ ಸಂಗಾತಿ ಬೇಕೇ ಬೇಕು. ಆ ಸಂಗಾತಿ ಇಬ್ಬರು ಮನಸ್ಸು ಪರಸ್ಪರ ಅರ್ಥ ಮಾಡಿಕೊಂಡಿರ್ತಾರೆ. ಒಬ್ಬೊಬ್ಬರನ್ನ ಅರ್ಥ ಮಾಡಿಕೊಂಡು ಅವರು ಜೀವನದಲ್ಲಿ ಒಂದಾಗುವಂತಹ ಸ್ಥಿತಿಗೆ ತಲುಪುತ್ತಾರೆ. ಅಂದರೆ ಅಟ್ಯಾಚ್ಮೆಂಟ್ ಇದು ಸ್ಥಿರವಾದ ಪ್ರೀತಿ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅವರು ಸ್ನೇಹ ಸಂಬಂಧ ಬೆಳೆಸುತ್ತಾರೆ. ಅಂದರೆ ಪ್ರೀತಿ ಲವ್ ಒಂದು ನಾಟಕವಾಗಿರುತ್ತೆ ಹೊರತು ಅದರಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಕೇರಿಂಗ್ ಮತ್ತೆ ಹೆಲ್ಪ್, ಸಹಕಾರ, ತ್ಯಾಗ ಇಂಥ ಮನೋಭಾವನೆಗಳು ಅಟ್ಯಾಚ್ಮೆಂಟ್ ನಲ್ಲಿ ಕಂಡು ಬರುತ್ತೆ. ಇಬ್ಬರು ಪರಸ್ಪರ ಅವರು ಕೇರ್ ಮಾಡ್ತಾರೆ, ಅವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ. ಇದು ಅವರ ಜೀವನದಲ್ಲಿ ಅವರಿಗೆ ಬೆಳೆಯಲು ಇರುವಂತಹ ಸುಖವಾದ ದಾಂಪತ್ಯ ಜೀವನ ನಡೆಸಲಿರುವಂತಹ ಒಂದು ಬೇಸಾಗಿ ಮಾರ್ಪಡುತ್ತದೆ. ಅಂದರೆ ಆ ಕಾಲದಲ್ಲಿ ಅವರಿಗೆ ಹಲವು ರೀತಿಯ ಹಾರ್ಮೋನ್ಗಳ ಬೆಳವಣಿಗೆಗಳಾಗುತ್ತೆ. ಆ ಹಾರ್ಮೋನ್ಗಳಲ್ಲಿ ಆಗುವಂಥ ವ್ಯತ್ಯಾಸಗಳೇ ಇದಕ್ಕೆಲ್ಲವೂ ಕಾರಣ ಎಂಬುದನ್ನು ತಿಳಿಬೇಕು. ನಾವು ಪ್ರಣಯ ಎಂದರೆ ಅದು ಚೇಸ್ ಆಗಿರಬಾರದು, ಅದು ಚೂಸ್ ಆಗಿರಬೇಕು. ಚೂಸಿಯಾಗಿದ್ದಾಗ ಮಾತ್ರ ಅದು ಪ್ರಣಯವಾಗುತ್ತೆ. ಅದು ತಾನು ಬಂದಂತಹ ಜೀವನದಲ್ಲಿ ಹೆಚ್ಚಿನ ಸುಖವನ್ನು ಅನುಭವಿಸಲು. ಚೇಸ್ ಆದ್ರೆ ನಾವು ಅವರ ಹಿಂದೆ ಹೋಗುವುದೇ ಹೊರತು ಅದು ನಮ್ಮ ಚೂಸಿ ಆಗುವುದಿಲ್ಲ. ಅಂದರೆ ನಮ್ಮ ಪ್ರೇಮ ನಮ್ಮ ಕಾಮಕ್ಕಾಗಿ, ಕಾಮ ಆಸೆಗಾಗಿ ಅಥವಾ ತಾತ್ಕಾಲಿಕವಾದ ಒಂದು ಜೊತೆಗಾರರಾಗಿ ಇರ್ತೇವೆ.
ಅದು ಯಾವಾಗಲೂ ಅದು ಚೇಸ್ ರೀತಿಯಲ್ಲಿರುತ್ತದೆ. ಚೇಸ್ ಮಾಡುವವರು ಯಾವತ್ತೂ ಪ್ರಣಯಿಗಳಾಗಲು ಸಾಧ್ಯವಿಲ್ಲ. ಅವರು ಯಾವತ್ತು ಏನಿದ್ದರೂ ಕಾಮವನ್ನ ತೀರಿಸಲು ಅಥವಾ ತನ್ನ ಆಸೆಯನ್ನ ತೀರಿಸಲು ಮಾಡುವಂತಹ ಪ್ರಣಯವಾಗಿರುತ್ತದೆ ಹೊರತು ಅದರಲ್ಲಿ ಯಾವುದೇ ಸ್ಥಿರವಾದಂತಹ ಭಾವನೆಯಾಗಲಿ, ಕೇರಿಂಗ್ ಆಗಲಿ, ಸಹಕಾರವಾಗಲಿ, ತ್ಯಾಗವಾಗಲಿ ಯಾವುದೂ ಇರುವುದಿಲ್ಲ. ಆದ್ದರಿಂದ ಚೂಸಿ ಆಗಿರುವಂತಹ ವ್ಯಕ್ತಿಗಳು ಯಾವಾಗಲೂ ತನ್ನ ಸಂಗಾತಿಯೊಂದಿಗೆ ನಿಜವಾದ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ಆದ್ದರಿಂದ ಯಾರು ಪ್ರೀತಿಸಲು ಮುಂದಾಗುತ್ತಾರೋ ಅವರಲ್ಲಿ ಈ ಗುಣಗಳು ಇದೆಯೇ ಎಂಬುದನ್ನು ಫಸ್ಟ್ ನಾವು ತಿಳಿದುಕೊಂಡಾಗ ಆ ಪ್ರೀತಿ ಪ್ರಣಯಕ್ಕೆ ಹೆಚ್ಚಿನ ಮಹತ್ವ ಬರುತ್ತದೆ. ವ್ಯಕ್ತಿತ್ವ ಮತ್ತು ಪರಸ್ಪರ ಹೊಂದಾಣಿಕೆಯ ಹಾರ್ಮೋನುಗಳ ಅಂದರೆ ಟೆಸ್ಟೋಸಿನ್ ಮತ್ತು ಓಸೋಸಿನ್ಗಳ ಉತ್ಪಾದನೆಯಂತೆ ಸ್ನೇಹ ಸಂಬಂಧ ಗಟ್ಟಿ ಬಾಂಡಿಂಗ್ ಆಗುತ್ತದೆ. ಎತ್ತ ತಾಯಿ ತನ್ನ ಮಗುವನ್ನ ಪ್ರೀತಿಸುವ ರೀತಿಯಲ್ಲಿರುತ್ತದೆ. ಈ ರೀತಿಯಲ್ಲಿ ಪ್ರೇಮ, ಅಯ್ಯೋ ಏನಾಗುತ್ತೋ ಏನಾಗ್ಬೋದು, ಅವರಿಗೆ ತೊಂದರೆ ಆಗಬಾರ್ದು, ಅವ್ರು ಚೆನ್ನಾಗಿರಬೇಕು ಅಂತ ಮಕ್ಕಳನ್ನ ತಾಯಿ ಯಾವ ರೀತಿಯಲ್ಲಿ ಪ್ರೀತಿಸುತ್ತಾರೋ ಆ ಪ್ರೀತಿ ವಿಶ್ವಾಸವನ್ನ ಯಾವ ರೀತಿ ಜೀವನ ಪರ್ಯಂತ ಇಟ್ಟುಕೊಂಡಿರ್ತೋ ಅದೇ ರೀತಿ ನಮ್ಮ ಅಟ್ಯಾಚ್ಮೆಂಟ್ ಪ್ರೀತಿಯಲ್ಲಿ ಕಂಡುಬರುತ್ತದೆ. ಅದಕ್ಕೆ ನಾವು ಓನೋಸ್ಟಿಸಿಷನ್ಗಳ ಉತ್ಪಾದನೆ ಎಂದರೆ ಸ್ನೇಹ ಸಂಬಂಧ ಗಟ್ಟಿ ಬಾಂಡಿಂಗ್, ಎತ್ತ ತಾಯಿ ಅಂತ ಪ್ರೀತಿ ಅಂತ ರೀತಿಯಲ್ಲಿರುತ್ತೆ. ಕೇರಿಂಗ್ ಮತ್ತು ಹೆಲ್ಪಿಂಗ್ ನಿರಂತರವಾಗಿರುತ್ತದೆ. ಅದು ಒಂದು ರೊಮ್ಯಾನ್ಸ್ ಭಾವನೆಯನ್ನ ಮನಸ್ಸಲ್ಲಿ ಮೂಡುತ್ತದೆ. ಆದರೆ ಮೊದಲು ನಾನು ಹೇಳಿದ್ದ ಆಕರ್ಷಣೆ ಮತ್ತು ಕಾಮದಲ್ಲಿ ಆ ರೊಮ್ಯಾಂಟಿಕ್ ಅನ್ನೋದು ಒಂದು ತಾತ್ಕಾಲಿಕವಾದ ಕೆಲವು ಕ್ಷಣಗಳಲ್ಲಿ ಮಾತ್ರ ಇರುತ್ತದೆ. ಆದರೆ ಈ ರೊಮ್ಯಾಂಟಿಕ್ ಅವರ ಜೀವನ ಪರ್ಯಂತ ಅವರ ಜೊತೆಯಲ್ಲೇ ಇರುತ್ತದೆ, ಕಂಡುಬರುತ್ತದೆ. ಕಾಮ ಮತ್ತು ಆಕರ್ಷಣೆಯಲ್ಲಿ ಎಲ್ಲವೂ ತಾತ್ಕಾಲಿಕವಾಗಿರುತ್ತೆ. ಹಾರ್ಮೋನ್ಗಳಲ್ಲಿ ಬದಲಾವಣೆ ಕಾಣಿಸುವುದರಿಂದ ಅದರಲ್ಲಿ ಅವರ ಜೀವನದಲ್ಲಿ ಅವರು ಯಾರನ್ನು ಸ್ಥಿರವಾದ ರೀತಿಯಲ್ಲಿ ಪ್ರೀತಿಸುವಂತಹ ಕೆಲಸ ಮಾಡುವುದಿಲ್ಲ. ಅಂದರೆ ಪ್ರೀತಿ ಪ್ರಣಯದಲ್ಲಿ ಯಾವಾಗಲೂ ಇರಬೇಕಾಗಿದ್ದು ಅವರ ಬಾಂಡಿಂಗ್, ಅದು ನಾವು ಅಟ್ಯಾಚ್ಮೆಂಟ್. ಅವರಿಲ್ಲದಿದ್ದರೆ ನನಗೆ ಬದುಕಲು ಹೇಗೆ ಸಾಧ್ಯ? ಅವರಿದ್ದಾಗ ನನಗೆ ಸುಖ, ಅವರ ಜೊತೆಯಲ್ಲಿ ಇದ್ದಾಗಲೇ ನನ್ನ ಬದುಕು, ಅವರು ದೂರದಾದರೆ ನನಗೆ ಬದುಕಿಲ್ಲ. ಎಂತಹ ಪರಿಸ್ಥಿತಿಯಲ್ಲಿ ಅವರಿರುತ್ತಾರೆ. ಯಾರನ್ನು ಒತ್ತಾಯದಿಂದ ಪ್ರೀತಿಸಲು ಸಾಧ್ಯವಾಗದು. ಒಮ್ಮೆ ಬಿಟ್ಟು ಹೋದವರು ಮತ್ತೆ ಅವರನ್ನು ಪ್ರೀತಿಸುವಂದರೆ ಆ ಪ್ರೀತಿಯಲ್ಲಿ ಯಾವುದೇ ಗಟ್ಟಿತನ ಇರುವುದಿಲ್ಲ. ಎಲ್ಲವೂ ಮಧ್ಯದಲ್ಲಿ ಮುರಿದು ಬೀಳುವಂತಹ ಸಂಬಂಧಗಳಾಗಿರುತ್ತದೆ. ಈಗ ನಾವು ಹೇಳಿದ್ದು ಪುರುಷರು ಯಾವ ರೀತಿಯಲ್ಲಿ ಜೀವನದಲ್ಲಿ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾನೆ. ಅಂದರೆ ತಾತ್ಕಾಲಿಕವಾದಂತಹ ಕಾಮಕ್ಕಾಗಿಯೋ ಅಥವಾ ಆಕರ್ಷಣೆಗಳಿಗಾಗಿ, ಯಾವುದು ಮಾದಕ ವಸ್ತುಗಳ ಒಂದು ರೀತಿಯ ಕಿಕ್ ಕೊಟ್ಟ ಹಾಗೆ ಆ ಕಿಕ್ಕನ್ನು ಪಡೆಯಲು ಯಾರನ್ನಾದರೂ ಪ್ರೀತಿಸುತ್ತಾರೋ ಅಥವಾ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಆಗಿ ಪರಸ್ಪರ ಅರಿತು ತಮಗಿರುವ ಅವಶ್ಯಕತೆ ಇದೆ, ತಾನು ಅವರ ಜೊತೆಯಲ್ಲೇ ಇರಬೇಕು, ಅವರು ನನ್ನ ಜೊತೆಯಲ್ಲೇ ಇರಬೇಕು ಎಂಬಂತಹ ಭಾವನೆ ಯಾರ ಕೈಯಲ್ಲಿ ಬರುತ್ತೋ ಅವರು ನಿಜವಾಗಲೂ ಬಾಂಡಿಂಗ್ ಆಗಿ ಅವರ ಜೀವನದಲ್ಲಿ ಅವರು ಸುಖವಾಗಿರುತ್ತಾರೆ ಎಂಬುದು ಇಂದಿನ ಕಾರ್ಯಕ್ರಮ. ಅಂದರೆ ನಮಗೆ ಪುರುಷರು ಹೇಗೆ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂಬುದನ್ನು ನಾವು ತಿಳ್ಕೊಂಡು, ಅದಕ್ಕೆ ಇರುವ ಮುಖ್ಯ ಕಾರಣಗಳು ನಮ್ಮ ದೇಹದಲ್ಲಿ ಉತ್ಪಾದನೆಯಾಗುವ ಹಾರ್ಮೋನುಗಳ ಏರುಪೇರುಗಳು. ಹಾರ್ಮೋನುಗಳು ಯಾರನ್ನು ಕಂಡಾಗ ನಮ್ಮಲ್ಲಿ ಹಾರ್ಮೋನುಗಳು ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ಯಾವ ಹಾರ್ಮೋನ್ ಉತ್ಪತ್ತಿ ಆಗುತ್ತೋ ಆ ಹಾರ್ಮೋನ್ ತಕ್ಕಂತೆ ಜೀವನದಲ್ಲಿ ನಾವು ನಮ್ಮ ಸಂಗಾತಿಯನ್ನ ತಾತ್ಕಾಲಿಕವಾಗಿಯೋ ಅಥವಾ ಪರ್ಮನೆಂಟ್ ಆಗಿಯೋ ಆಯ್ಕೆ ಮಾಡಿ ಪ್ರೀತಿ ಪ್ರಣಯದಲ್ಲಿ ಮುಂದುವರಿಯಲು ಏನೇನು ಮಾಡುತ್ತಾರೆ ಎಂಬುದರ ಬಗ್ಗೆ ಕಿರು ವಿವರಣೆಯನ್ನು ಕೊಟ್ಟಿದ್ದೇವೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.